ಸಿದ್ದು ಸಂಪುಟ ಪುನರ್ರಚನೆಗೆ ಫಿಕ್ಸ್ ಆಯಿತು ಮುಹೂರ್ತ. ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಪುನರ್ರಚನೆ ಪಕ್ಕ. ನವೆಂಬರ್ 20ರಂದು ಸಿದ್ದು ಸರ್ಕಾರಕ್ಕೆ 2.5 ವರ್ಷ ಪೂರ್ಣ ಆಗ್ತಾ ಇದೆ. 2.5 ವರ್ಷ ಬೆನ್ನಲ್ಲೇ ಸಿದ್ದು ಸಂಪುಟ ಪುನರ್ರಚನೆ. ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಪಕ್ಕ ಎನ್ನಲಾಗ್ತಾ ಇದೆ. ನವೆಂಬರ್ 20ರಂದು ಸಿದ್ದು ಸರ್ಕಾರಕ್ಕೆ 2.5 ವರ್ಷ ಪೂರ್ಣ ಆಗ್ತಾ ಇದೆ. 2.5 ವರ್ಷದ ಬೆನ್ನಲ್ಲೇ ಸಿದ್ದು ಸಂಪುಟ ಪುನಾರಚನೆ ಆಗ್ತಾ ಇದೆ. ಮಂತ್ರಿಮಂಡಲ ಬದಲಾವಣೆಯ ಬಗ್ಗೆ ಸಿಎಂ ಸ್ಫೋಟಕವಾದಂತಹ ಹೇಳಿಕೆಯನ್ನ ನೀಡಿದ್ದಾರೆ. 4 ತಿಂಗಳ ಹಿಂದೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು. ಆದರೆ ಸರ್ಕಾರಕ್ಕೆ 2.5 ವರ್ಷ ಪೂರ್ಣ ಆಗ್ಲಿ ಎಂದಿದ್ದೆ. ಇದೀಗ 2.5 ವರ್ಷ ಆಗ್ತಾ ಇದೆ. ವರಿಷ್ಠರ ಜೊತೆ ಮಾತನಾಡ್ತೇನೆ. ಸಂಪುಟ ಪುನಾರಚನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರಾರಂಭದಿಂದಲೂ ಕೂಡ ಕೇಳಿ ಬರ್ತಾ ಇದ್ದಂತಹ ಟಾಕ್ಸ್ ಏನಪ್ಪಾ ಅಂತಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ ಅನ್ನುವಂತಹ ವಿಚಾರ ಒಂದು ಓಡಾಡ್ತಾ ಇತ್ತು. ನಾಯಕತ್ವ ಬದಲಾವಣೆ ಈ 2 ವಿಚಾರ ಓಡಾಡ್ತಾ ಇತ್ತು. ಬಟ್ ಈಗ ನಾವು ಮಾತನಾಡ್ತಾ ಇರುವಂಥದ್ದು ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನೋಡಿ, ಸಂಪುಟ ಸರ್ಜರಿ ಫಿಕ್ಸ್ ಎನ್ನಲಾಗ್ತಾ ಇದೆ. ಸದ್ಯದಲ್ಲೇ ದೆಹಲಿಗೆ ತೆರಳಲಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು. ಸಿಎಂ ಆಪ್ತರು ಸೇರಿ 12ರಿಂದ 15 ಮಂದಿ ಸಚಿವರಿಗೆ ಕೋಕ್ ಸಾಧ್ಯತೆ ಎನ್ನಲಾಗ್ತಾ ಇದೆ. ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನ ಆಧರಿಸಿಕೊಂಡು ಸಂಪುಟ ಪುನರ್ರಚನೆ ಆಗಲಿದೆ. ಹಿರಿಯ ಸಚಿವರನ್ನ ಸಂಪುಟದಿಂದ ಕೈ ಬಿಡೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಈ ಬಾರಿ ಯಾರ್ಯಾರಿಗೆ ಮಣೆ ಹಾಕ್ತಾರೆ ಅಥವಾ ಯಾರಿಗೆ ಕೋಕ್ ಕೊಡ್ತಾರೆ ಬಹಳಷ್ಟು ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ಎಸ್ ರೂಪೇಶ್, ಪ್ರಾರಂಭದಿಂದಲೂ ಕೂಡ ಕೇಳಿ ಬರ್ತಾ ಇತ್ತು 2.5 ವರ್ಷ ಆದ್ಮೇಲೆ ಎಲ್ಲವೂ ಕೂಡ ಚೇಂಜಸ್ ಆಗುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ, ಸಚಿವ ಸಂಪುಟ ಸರ್ಜರಿ ಆಗುತ್ತೆ ಅಂತ ಹೇಳಿ. ಈಗ ಅದ್ರ ಬಗ್ಗೆ ಮಾತಿಲ್ಲ. ಈಗ ಸಚಿವ ಸಂಪುಟ ವಿಚಾರಕ್ಕೆ ಬರೋದಾದ್ರೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ಜೊತೆಗೆ ಯಾರಿಗೆಲ್ಲ ಈ ಬಾರಿ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ? ಯಾವ ಶಾಸಕರಿಗೆ ಸಚಿವರಾಗಿ ಬಡ್ತಿಯನ್ನ ನೀಡುವಂತಹ ಸಾಧ್ಯತೆಗಳಿದೆ? ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ರಾಜಕಾರಣದಲ್ಲಿ ಯಾರು ಕೂಡ ಒಂದಿಷ್ಟು ವಿಚಾರವನ್ನ ಹೈಡ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಹಿಂದೆ ಎಲ್ಲ ವಿಚಾರ ಕೇಳಿದಾಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ದೆಹಲಿಗೆ ಹೋಗ್ತಾ ಇರ್ತಾರೆ, ಸಿಎಂ ಆ ವಿಚಾರ ಚರ್ಚೆ ಆಗಿಲ್ಲ, ಅಜೆಂಡನೇ ಅಲ್ಲ ಅಂತೇಳಿ ಹೇಳ್ತಾ ಇದ್ರು. ಮೊದಲ ಬಾರಿಗೆ ಓಪನ್ ಆಗಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ, 4 ತಿಂಗಳ ಹಿಂದೆ ಡಿಸ್ಕಸ್ ಆಗಿತ್ತು ಅಂತ ಹೇಳಿದ್ರು. ಆದ್ರೆ ಇದೇ 4 ತಿಂಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೇಳಿದಾಗ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗಿಲ್ಲ ಅನ್ನೋ ವಿಚಾರವನ್ನು ಹೇಳಿದ್ರು. ಯಾಕಂತ ಹೇಳಿದ್ರೆ ಸಚಿವ ಸಂಪುಟ ಚರ್ಚೆಯನ್ನ ಮಾಡಿದ್ರೆ ಮತ್ತಷ್ಟು ಆಕಾಂಕ್ಷೆ ಇಟ್ಟುಕೊಳ್ತಾರೆ, ಮತ್ತಷ್ಟು ಒತ್ತಡಗಳು ಕೇಳಿ ಬರುತ್ತೆ. ಹೀಗಾಗಿ ಸೈಲೆಂಟ್ ಆಗಿ ಈಗ ಸಚಿವ ಸಂಪುಟ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಅದಾದ ಬಳಿಕ ಈಗ ಕೃಷ್ಣ ಬೈರೇಗೌಡ ಸೇರಿ ಹಲವಾರು ಜನ ಮಾತಾಡಿ ಶುರು ಮಾಡಿದ್ದಾರೆ. ಹೀಗಾಗಿ ಹೈಕಮಾಂಡ್ ಸ್ಟ್ರಾಟಜಿ ಏನಿತ್ತು ಅದನ್ನ ಸಿಎಂ ಬಹಿರಂಗವಾಗಿ ಮಾತಾಡಿದ್ದಾರೆ. ಹೀಗಾಗಿ ಈಗ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಈಗ ಅಪ್ಪಾಜಿ ನಾಡಗೌಡ ಇರ್ಬೋದು, BK ಹರಿಪ್ರಸಾದ್ ಸೇರಿ ಹಲವಾರು ಜನ ಸಚಿವ ಸಂಪುಟ ಸೇರಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಒಂದು ಕಡೆ ನಾಗೇಂದ್ರ, ಮತ್ತೊಂದು ಕಡೆ KN ರಾಜಣ್ಣ ಇಬ್ರು ಕೂಡ ಸಚಿವ ಸಂಪುಟಕ್ಕೆ ಮರುವಾಗಿ ಸೇರ್ಪಡೆ ಆಗಬೇಕು ಅಂತೇಳಿ ಕೂಡ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಅವ್ರನ್ನ ಮತ್ತೆ ಪುನಃ ಸಚಿವ ಸಂಪುಟ ಸೇರ್ಕೊಂಡ್ರೆ ನೈತಿಕ ಬಲವನ್ನು ಹೆಚ್ಚಿಸುವಂತ ಪ್ರಯತ್ನ. ಯಾಕಂತ ಹೇಳಿದ್ರೆ ಅವರ ಹಗರಣದಲ್ಲಿ ಅವರ ಪಾತ್ರನೇ ಇಲ್ಲ, ಹೀಗಾಗಿ ಷಡ್ಯಂತ್ರ ಮಾಡುವಂತ ಪ್ರಯತ್ನಗಳು ಮಾಡಲಾಯಿತು. ಅದಾದ್ರೂ ಕೂಡ ಇದಕ್ಕೆ ಸಟ್ಟೆದು ನಿಂತು ತನಿಖೆಯನ್ನು ಮುಗಿಸಿ ಹೊರಬಂದಿರೋ ಸಂದೇಶವನ್ನು ಸಾರಲಿಕ್ಕೆ ನಿರ್ಧಾರ ಮಾಡ್ಕೊಂಡು ಕಾಣ್ತಾ ಇದೆ. ಒಟ್ಟಾರೆ 10ರಿಂದ 12 ಜನ ಸಚಿವರುಗಳ ಬದಲಾವಣೆಗಳಾಗಬಹುದು. ಯಾಕಂದ್ರೆ ಒಂದಿಷ್ಟು ಜನ ಹಿರಿಯರಿಗೆ ಕೋಕ್ ಕೊಡ್ತಾರೆ, ಒಂದಿಷ್ಟು ಜನ ಪರ್ಫಾರ್ಮೆನ್ಸ್ ಇದ್ದವರಿಗೆ ಕೋಕ್ ಕೊಡ್ತಾರೆ, ಮತ್ತೊಂದು ಜನಕ್ಕೆ ಕಾಂಪನ್ಸೇಟ್. ಯಾಕಂತ ಹೇಳಿದ್ರೆ ಈಗ KH ಮುನಿಯಪ್ಪನವರ ಸಚಿವ ಸಂಪುಟ ಅಥವಾ ಸಚಿವ ಸ್ಥಾನ ಅವರ ಕೈ ಬಿಟ್ರೆ ಅವರ ಮಗಳನ್ನ ಪರಿಗಣಿಸಬೇಕು ಅಂತ ಒತ್ತಾಯಗಳಿದೆ. ಈ ರೀತಿಯಾಗಿರ್ತಕ್ಕಂಥ ಸ್ಟ್ರಾಟಜಿಗಳನ್ನ ಪ್ಲೇ ಮಾಡ್ಲಿಕ್ಕೆ ಈಗ ಹೈಕಮಾಂಡ್ ನಿರ್ಧಾರ ಮಾಡೋಂತ ಕಾಣ್ತಾ ಇದೆ. ಹೀಗಾಗಿ ಈಗ ನವೆಂಬರ್ ತಿಂಗಳಿಗೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ರಾಹುಲ್ ಗಾಂಧಿ ಬಂದಾಗಲೇ ಒಂದಿಷ್ಟು ಈ ಒಂದು ಪಟ್ಟಿ ಫೈನಲ್ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು. ಅದಾದ ಬಳಿಕ ಮತ್ತೊಂದಿಷ್ಟು ಈಗ ಯಾರನ್ನು ತೆಗೆದುಕೊಳ್ಬೇಕು ಅಂತೇಳಿ ಚರ್ಚೆ ಮಾಡಿ ಪಕ್ಷಕ್ಕೆ ಲಾಭ ಮಾಡಿಕೊಟ್ಟಾರು, ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡಿಕೊಟ್ಟಾರು, ಚುನಾವಣೆ ಸಂದರ್ಭದಲ್ಲಿ ಒಂದಿಷ್ಟು ಭರವಸೆಗಳನ್ನು ಕೊಟ್ಟು ಟಿಕೆಟ್ ಕೊಡೋದ್ರಲ್ಲೂ ಕೂಡ ಒಂದು ಭರವಸೆಗಳನ್ನು ಕೊಡಲಾಯಿತು. ಇದೆಲ್ಲವನ್ನು ಪರಿಗಣಿಸಿಕೊಂಡು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಹೀಗಾಗಿ ನವೆಂಬರ್ ತಿಂಗಳಿಗೆ ಒಟ್ಟಾರೆಯಾಗಿ 10ರಿಂದ 15 ಜನ ಸಚಿವರುಗಳನ್ನ ಶಫಲ್ ಮಾಡಿಕೊಂಡು ಮತ್ತೊಂದಿಷ್ಟು ಜನರನ್ನ ಸೇರಿಸಿಕೊಳ್ಳುವಂತ ನಿರ್ಧಾರವನ್ನ ಹೈಕಮಾಂಡ್ ಮಾಡೋದು ಕಾಣ್ತಾ ಇದೆ. ಇದಕ್ಕೆ ಸಿಎಂಗೆ 4 ತಿಂಗಳ ಹಿಂದೆ ಸಂಪುಟವನ್ನ ವಿಸ್ತರಣೆ ಮಾಡೋಣ ಅಂತೇಳಿ, ಆದ್ರೆ 2 ವರ್ಷ ಆಗಿದೆ, 2 ವರ್ಷ ಅವಕಾಶ ಕೊಡೋಣ ಅಂತೇಳಿ ಸಿಎಂ ಅವರು ಹೇಳಿದ್ರು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.